ರಾಜ್ಯಾಧ್ಯಕ್ಷ ಬದಲಾವಣೆ ಬಿಜೆಪಿಗೆ ಅನಿವಾರ್ಯನಾ? ಸೋಮಣ್ಣ ಭೇಟಿಯಾಗಿದ್ದೇಕೆ ರೆಬೆಲ್ಸ್ ಟೀಮ್? ರಾಜ್ಯ ಬಿಜೆಪಿಗೆ ಬಿಗ್ ಬಾಸ್ ಆದ್ರ HDK. ನಮಸ್ಕಾರ ವೀಕ್ಷಕರೇ, ನಮಗೆ ಅಮಿತ್ ಶಾ ಗೊತ್ತು. ನನ್ನ ಬರ್ಡೇಗೆ ಅಮಿತ್ ಶಾ ಫೋನ್ ಮಾಡ್ತಾರೆ, ವಿಶ್ ಮಾಡ್ತಾರೆ. ನರೇಂದ್ರ ಮೋದಿ ಅವ್ರ ಜೊತೆ ನಾವು 1 to 1 ಇದ್ದೀವಿ ಅಂತ ಒಂದಷ್ಟು ಜನ ಅವರೇ. ವಿಜೇಂದ್ರ ಅವ್ರ ಬರ್ಡೇಗೂ ಅಮಿತ್ ಶಾ ಫೋನ್ ಮಾಡಿದ್ರು. ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗಿತ್ತು. ಅದ್ರ ಬಗ್ಗೆ ಯತ್ನಾಳ್ ಅವರು ಬೇರೆ ರೀತಿಯೇ ಹೇಳಿದರು. ಅದೇನು ಬೇಕಾದ್ರೆ ಇರಲಿ, ವಿಜಯೇಂದ್ರ ಕೇವಲ ಯಡಿಯೂರಪ್ಪ ಅವರ ಮಗ ಅನ್ನೋ ಕಾರಣಕ್ಕಷ್ಟೇ ಅಲ್ಲ, ಯುವ ನಾಯಕ, ಅತ್ಯುತ್ತಮ ಸಂಘಟನಾ ಚತುರ ಅನ್ನೋ ಕಾರಣಕ್ಕೆ ಕೂಡ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಮತ್ತೊಂದು ಟೀಮು ನಮಗೆ ಅಮಿತ್ ಶಾನೂ ಬೇಡ, ಮೋದಿನೂ ಬೇಡ, ದೇವ್ರ ಹತ್ರ ಹೋಗೋ ಅವಶ್ಯಕತೆ ಇಲ್ಲ, ಪೂಜಾರಿ ಥ್ರೂನೇ ಕೆಲಸ ಮಾಡಿಸ್ಕೊಂಡ್ರೆ ಸಾಕು ಅನ್ನೋ ಲೆಕ್ಕಾಚಾರದಲ್ಲಿ ಅವರೇ. ಯಡಿಯೂರಪ್ಪ ನಂತರದಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಲಿಂಗಾಯತ ಸಮುದಾಯವನ್ನು ಅತಿ ದೊಡ್ಡ ಮಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಅತಿ ದೊಡ್ಡ ನಾಯಕ ಯಾರಿದ್ದರೆ ಅದು ವಿ ಸೋಮಣ್ಣ. ಕೇವಲ ಪಕ್ಷಕ್ಕಾಗಿ 2023 ವಿಧಾನಸಭಾ ಚುನಾವಣೆಯಲ್ಲಿ 2 ಕಡೆ ಕತ್ಕೊಟ್ರು. 2 ವಿಧಾನಸಭಾ ಕ್ಷೇತ್ರದಲ್ಲಿ ಸೋತರು. ತಾನು ಮಾಡಿದ ತಪ್ಪು ಅನ್ನೋದು ಬಿಜೆಪಿಗೂ ಅರ್ಥ ಆಯಿತು, ನರೇಂದ್ರ ಮೋದಿಯವ್ರಿಗೂ ಅರ್ಥ ಆಯಿತು, ಅಮಿತ್ ಶಾಗೂ ಅರ್ಥ ಆಯಿತು. ಇದೇ ಕಾರಣಕ್ಕೆ ಅವರನ್ನು ಲೋಕಸಭೆಗೆ ಗೆಲ್ಲಿಸಿ ನೇರವಾಗಿ ಕರ್ಕೊಂಡೋಗಿ ಕೇಂದ್ರ ಸಚಿವರನ್ನು ಮಾಡಿಸಿದ್ರು. ಅದು ವಿ ಸೋಮಣ್ಣ ಅವರು ವ್ಯಕ್ತಿಯಾಗಿ, ಜೊತೆಗೆ ಲಿಂಗಾಯತ ಸಮುದಾಯದ ಅತಿ ದೊಡ್ಡ ನಾಯಕನಾಗಿ ಅವ್ರಿಗಿರುವಂಥ ಶಕ್ತಿ. ಹೀಗಾಗಿ ಬಿಜೆಪಿಯ ರೆಬೆಲ್ಸ್ ಟೀಮ್ ಡೆಲ್ಲಿಗೆ ಹೋಯ್ತಿದ್ದಂಗೆ ಮೋದಿ ಹತ್ರನೂ ಹೋಗಲಿಲ್ಲ, ಅಮಿತ್ ಶಾ ಹತ್ರನೂ ಹೋಗಲಿಲ್ಲ. ಅವ್ರಿಗೇನು ಹೋಗೋಕ್ಕಾಗಲ್ಲ ಅಂತಲ್ಲ. GM ಸಿದ್ದೇಶ್ವರ್ ಈಗಲೂ ಕೂಡ, ಕೇಂದ್ರದ ಮಾಜಿ ಸಚಿವರಾಗಿರುವಂಥ GM ಸಿದ್ದೇಶ್ವರ್ ಈಗಲೂ ಕೂಡ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಜೊತೆ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಆದರೆ ಬೇಡ, ಅವ್ರ ಹತ್ರ ಹೋಗೋಕ್ಕೆ ಮುಂಚೆ ಫಸ್ಟು ಸಮಸ್ಯೆ ಇವ್ರಿಗೆ ಅರ್ಥ ಆಗಬೇಕು ಅಂದ್ಬಿಟ್ಟು ಮೊದಲು BJP ಪರವಾಗಿ ಸೋಮಣ್ಣ ಅವ್ರ ಹತ್ರ ಹೋಗಿ ಮಾತುಕತೆ ಮಾಡಿದ್ರು. ರಾಜ್ಯ BJPಯಲ್ಲಿರುವ ಸಮಸ್ಯೆಗಳೇನು, BJP ಅಭಿವೃದ್ಧಿ ಆಗಬೇಕು, BJP ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂದ್ರೆ ನಿಮಗೆ ಗೊತ್ತು. ನೀವು 2023ರಲ್ಲಿ ಒಂದೇ ಚುನಾವಣೆನ 2 ಕ್ಷೇತ್ರದಲ್ಲಿ ಸೋತಿದ್ದೀರಾ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇಲ್ಲಾಂದರೆ ದೇವರಾಣೆ ಉದ್ಧಾರ ಆಗಲ್ಲ ಅನ್ನೋ ರೀತಿಲಿ ಇತ್ತು ಆ ಚರ್ಚೆ. ಮತ್ತೊಂದು ಕಡೆ ಹೀಗಾಗಿ ಇದೇ ಕಾರಣಕ್ಕೆ ಸತ್ಯ ಈಗ ರಾಜ್ಯ BJPಗೆ ಸೋಮಣ್ಣ ಸುಪ್ರೀಂ ಆಗ್ತಾರೆ, HD ಕುಮಾರಸ್ವಾಮಿ ಬಾಸ್ ಆಗ್ತಾರೆ. ಮತ್ತೊಂದು ಕಡೆ ಇದೇ ಟೀಮ್ ನೇರವಾಗಿ ಹೋಗಿ HD ಕುಮಾರಸ್ವಾಮಿಯವ್ರನ್ನ ಭೇಟಿಯಾದರು. ಒಂದನ್ನು ನೆನ್ಪಿಟ್ಕೊಳ್ಳಿ, ಕೇಂದ್ರದಲ್ಲಿ NDA ಸರ್ಕಾರ ಇದೆ, ಸಾಕಷ್ಟು ಮಿತ್ರ ಪಕ್ಷಗಳಿವೆ. ಆದರೂ ಕೇವಲ 2 ಸೀಟನ್ನು ಗೆದ್ದಂಥ JDSಗೆ ಅತ್ಯುನ್ನತವಾದ ಕ್ಯಾಬಿನೆಟ್ ಖಾತೆಯನ್ನು ಮೋದಿ ನೀಡೋರೆ ಕುಮಾರಸ್ವಾಮಿ ಅವರಿಗೆ. JDSಗೆ ಅಂದರೆ ಅದು ದೇವೇಗೌಡರ ತಾಕತ್ತು, ಅದು ಕುಮಾರಸ್ವಾಮಿ ಅವ್ರ ತಾಕತ್ತು, ಅದು ಕರ್ನಾಟಕದಲ್ಲಿ JDSನ ತಾಕತ್ತು. ಹೀಗಾಗಿ ರಾಜ್ಯ BJP ಸಮಸ್ಯೆನ ಬಗೆಹರಿಸೋಕ್ಕೆ HD ಕುಮಾರಸ್ವಾಮಿ ಅವರು ಬಿಗ್ ಬಾಸ್ ಆದರೂ ತಪ್ಪೇನಿಲ್ಲ. ಇದೇ ಕಾರಣಕ್ಕೆ ನೇರವಾಗಿ ಕುಮಾರ್ ಬಂಗಾರಪ್ಪ, NR ಸಂತೋಷ್, ರಮೇಶ್ ಜಾರಕಿಹೊಳಿ, BV ನಾಯಕ್, ಸಾಕಷ್ಟು ಜನ ನೇರವಾಗಿ ಹೋಗಿ ಮಾತುಕತೆಯನ್ನು ನಡೆಸೋರೆ. ನನ್ನ ಜೊತೆ ಕೂಡ BV ನಾಯಕ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ರು. ಈ ಎಲ್ಲ ಸನ್ನಿವೇಶವನ್ನು ನೋಡಿದ್ರೆ ರಾಜ್ಯ BJPಗೆ ಖಂಡಿತವಾಗಲೂ ಸರ್ಜರಿಯ ಅನಿವಾರ್ಯತೆ ಇದೆ. ಕೇವಲ ವಿಜೇಂದ್ರನ ಬದಲಾಯಿಸ್ಬಿಟ್ರೆ ಸಮಸ್ಯೆ ಬಗೆಯಿರುತ್ತೆ ಅಂತ ಯಾರು ತಿಳ್ಕೊಂಡಿದ್ರೆ ದೇವರಾಣೆಗೆ ತಪ್ಪು. ವಿಜೇಂದ್ರ ಅವ್ರನ್ನ ಕೂರಿಸ್ಬೇಕು, ಯತ್ನಾಳ್ ಅವ್ರನ್ನ ಕೂರಿಸ್ಬೇಕು, ಶೆಟ್ಟರನ್ನ ಕೂರಿಸ್ಬೇಕು, ನಿರಾಣಿ ಅವ್ರನ್ನ ಕೂರಿಸ್ಬೇಕು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಜನ ನಾಯಕರುಗಳಿದ್ದಾರೆ BJPಗಾಗಿ. ರಾಜ್ಯ BJPಲಿ ಸಾಕಷ್ಟು ಸಮಸ್ಯೆಗಳಿದೆ. ಒಂದಷ್ಟು ಜನ ಎಗರಾಡ್ತಾವ್ರೆ, ಒಂದಷ್ಟು ಜನ ಸೈಲೆಂಟ್ ಆಗವ್ರೆ, ಒಂದಷ್ಟು ಜನ ನ್ಯೂಟ್ಲ್ ಆಗವ್ರೆ. ಹೀಗಾಗಿ ಎಲ್ಲರೂ ಒಟ್ಟಾಗಿ ಹೋದರೆ ಮಾತ್ರ, ಕೇವಲ ಕ್ಯಾಪ್ಟನ್ ಚೇಂಜ್ ಆಗಿದ ತಕ್ಷಣ ಎಲ್ಲ ಚೇಂಜ್ ಆಗುತ್ತೆ ಅನ್ನೋದು ಸುಳ್ಳು. ಇದೆಲ್ಲದರ ಜೊತೆಗೆ JDS ಜೊತೆಗಿನ ಸಮನ್ವಯತೆ, JDS BJP ಮೈತ್ರಿ ಅಂತ ಹೋದರೆ JDSಗೆ ಕನಿಷ್ಠ ಒಂದು 40 ಕ್ಷೇತ್ರ ಕೊಡ್ಬೋದು, ಉಳಿದ ಕಡೆ BJP ನಿಂತ್ಕೋಬೇಕು ಮೈತ್ರಿ ಅಂತ ಹೋದರೆ. ಹೀಗಾಗಿ ಎಲ್ಲೆಲ್ಲಿ BJP JDS ಟಿಕೆಟ್ ಹಂಚಿಕೆ ಗೊಂದಲ ಏನು ಸರಿಪಡಿಸ್ಕೋಬೇಕು. ಮೊದಲನೇದಾಗಿ ರಾಜ್ಯ BJPಯಲ್ಲಿರುವಂಥ ಸಮಸ್ಯೆ ಏನು? ಯತ್ನಾಳ್ ಅವ್ರಿಗೇನು ವೈಯಕ್ತಿಕವಾಗಿ ಪಕ್ಷದ ವಿರುದ್ಧ ಇಲ್ಲ, ಅವ್ರು ಯಾವತ್ತೂ BJP ಪರವಾಗಿ, ಅವರಿರೋದು ಕೇವಲ ಒಂದು ಕುಟುಂಬದ ವಿರುದ್ಧ. ಮಾತಾಡಿ ಬಗೆಹರಿಸಲು ಮುಗಿದೋಯ್ತು, ಸಮಸ್ಯೆ ಏನಿಲ್ಲ. ಇಲ್ಲಿ ಯಾರು ದೊಡ್ಡವರು, ಯಾರು ಚಿಕ್ಕವರು, ಯಾರು ಬಲ್ತಿರೋರು, ಯಾರು ಬಳಸ್ತಾರಲ್ಲ ರಾಜಕೀಯದಲ್ಲಿ, ಇವೆಲ್ಲ ಯೋಚನೆ ಮಾಡೋದನ್ನು ಬಿಟ್ಟು ಒಟ್ಟಾರೆ BJPಯಾಗಿ ಅಧಿಕಾರದ ತರಕ್ಕೆ ಏನು ಮಾಡಬೇಕು ಇದನ್ನ ಯೋಚನೆ ಮಾಡಿದ್ರೆ ಸಮಸ್ಯೆ ಬಗೆಹರಿಸ್ಬೋದು. ಹೀಗಾಗಿ ನೇರವಾಗಿ ಅಮಿತ್ ಶಾ ಮತ್ತು ಮೋದಿ ಜೊತೆ ಮಾತನಾಡಲಾಗದ್ದನ್ನು ಸೋಮಣ್ಣ ಮತ್ತು ಕುಮಾರಸ್ವಾಮಿ ಅವರ ಮೂಲಕ ಕನ್ವೆ ಮಾಡೋಕ್ಕೆ ರೆಬೆಲ್ಸ್ ಟೀಮ್ ಹೊರಟಿದೆ. ರೆಬೆಲ್ಸ್ ಟೀಮ್ ನಡೆ ಏನಾಗುತ್ತೆ? BJP JDS ಅಧಿಕಾರಕ್ಕೆ ಬರಬೇಕು ಅಂದ್ರೆ ಏನು ಮಾಡಬೇಕು? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ.
ಕನೆಕ್ಟ್ ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.